ರಾಜಕೀಯ ವೈಷಮ್ಯ ಹಿನ್ನೆಲೆ ಜಾತ್ರೆಯಲ್ಲಿ ವ್ಯಕ್ತಿಯನ್ನ ಕೊಲೆ ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆಯ ಹಣ್ಣಿಕೇರಿ ಗ್ರಾಮದಲ್ಲಿ ಘಟನೆ. ಗ್ರಾಮದ 50 ವರ್ಷದ ಸಂಗನಗೌಡ ಪಾಟೀಲ್ ಈತನನ್ನ ಕೊಲೆ ಮಾಡಲಾಗಿದೆ. ಕೊಲೆಯಾದಂತಹ ವ್ಯಕ್ತಿ ಆಗಿದ್ದಾರೆ. ಕಳೆದ ಕೆಲ ವರ್ಷಗಳಿಂದ ಒಂದೆರಡು ಕುಟುಂಬಗಳ ಮಧ್ಯೆ ಭಾರಿ ವೈಷಮ್ಯ ಇತ್ತಂತೆ. ರಾಜಕೀಯ ವಿರೋಧಿಗಳ ಮನೆ ಮುಂದೆ ಕುಣಿತಾ ಇದ್ರಂತೆ ಸಂಗನಗೌಡ ಪಾಟೀಲ್. ಸಂಗನಗೌಡ ಮತ್ತು ಆರೋಪಿಗಳ ಮಧ್ಯೆ ಭಾರಿನೇ ವಾಗ್ವಾದ ಇತ್ತು ಅನ್ನುವಂಥ ಡೀಟೇಲ್ಸ್ ಗೊತ್ತಾಗ್ತಾ ಇದೆ. ವಾಗ್ವಾದಗಳು ನಡೆದಿದೆ. ಬಳಿಕ ಕೊಲೆಯನ್ನ ಮಾಡಲಾಗಿದೆ. ಕುಡುಗೋಲು, ಕೊಡಲಿ, ಕಬ್ಬಿಣದ ರಾಡ್ನಿಂದ ಹೊಡೆದು ವ್ಯಕ್ತಿಯನ್ನ ಕೊಲೆ ಮಾಡಲಾಗಿದೆ. ಆದರೆ ಈ ಸಂದರ್ಭದಲ್ಲಿ ಜಿಲ್ಲಾಸ್ಪತ್ರೆಗೆ ಆತನನ್ನ ಕರೆದೊಯ್ಯುವಂಥ ಮಾರ್ಗದಲ್ಲೇ ಸಂಗನಗೌಡ ಪಾಟೀಲ್ ಸಾವನ್ನಪ್ಪಿದ್ದಾರೆ. ಸ್ಥಳಕ್ಕೆ ನೇಸರಗಿ ಪೊಲೀಸರು ಭೇಟಿ ನೀಡಿದ್ದಾರೆ. 8 ಜನ ಆರೋಪಿಗಳ ಬಂಧನವಾಗಿದೆ. ಆರೋಪಿಗಳ ವಿರುದ್ಧ ನೇಸರಗಿ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ನೋಡಿ, ರಾಜಕೀಯ ವೈಷಮ್ಯ. ರಾಜಕಾರಣಿಗಳು ಅವರವ್ರ ಮನೆಯಲ್ಲಿ ಅಥವಾ ಅವರವರ ರೆಸಾರ್ಟ್ಗಳಲ್ಲಿ ಅಥವಾ ಹೋಟೆಲ್ಸ್ಗಳಲ್ಲಿ ಭೇಟಿ ಆದರೆ ಈ ಪಕ್ಷ ಆ ಪಕ್ಷ ಅನ್ನೋದು ನೋಡದೆ ಒಂದೇ ತಟ್ಟೆಲ್ಲಿ ಊಟ ಮಾಡ್ತಾರೆ. ನಿಮ್ಗಳ ಪರಿಸ್ಥಿತಿ ನೋಡ್ಕೊಳ್ಳಿ ಇಲ್ಲಿ. ಯಾಕಂತ ಹೇಳಿದ್ರೆ ನೋಡಿ, ಈಗ ಕೊಲೆ ಮಾಡಿದವರು ನೀವು ಸೀದಾ ಜೈಲ್ ಪಾಲಾಗ್ತೀರಿ. ನಿಮ್ಮ ಕುಟುಂಬ ಬೀದಿಗೆ ಬರುತ್ತೆ. ಇನ್ನು ಕೊಲೆ ಆಗೇ ಬಿಟ್ರು ಅವರು. ಅಲ್ಲಿ ಹೋಗ್ಬಿಟ್ಟು ಅವ್ರನ್ನ ಟ್ರಿಗರ್ ಮಾಡೋಕ್ಕೆ ಅವ್ರ ಮನೆ ಮುಂದೆ ಡ್ಯಾನ್ಸ್ ಮಾಡೋದು, ಈ ಜಗಳನ ಕಿತಾಪತಿ ತೆಗೆಯೋದು, ಏನೋ ಒಂದು ಮಾಡ್ಕೋತೀರಿ. ಆದರೆ ಎಡವಟ್ಟುಗಳಾಗೋದು ನಿಮ್ಮ ಮನೆಗೆ, ನಿಮ್ಮ ಮೇಲೆ. ರಾಜಕೀಯ ವೈಷಮ್ಯ ಕೇವಲ ಎಲೆಕ್ಷನ್ ಆದಂಥ ಸಂದರ್ಭದಲ್ಲಿ ಅವ್ರು ಗೆಲ್ತಾರ, ಇವ್ರು ಗೆಲ್ತಾರೆ, ಅವ್ರ ಮುಂದೆ ನೀವುಗಳು ಕೈ ಕಟ್ಕೊಂಡು ನಿಲ್ತೀರಾ, ಅಷ್ಟರಲ್ಲಿ ಮಾತ್ರ ಸೀಮಿತವಾಗಿರಲಿ. ಅದರಿಂದ ಆಚೆಗೆ ಹೋದರೆ ಈ ರೀತಿ ಒಬ್ಬರು ಮಣ್ಣು ಪಾಲಾಗ್ತಾರೆ, ಇನ್ನು ಕೆಲವರು ಜೈಲ್ ಪಾಲಾಗ್ತಾರೆ. ಸಂಗನಗೌಡ ಪಾಟೀಲ್ ಅವರ ಸಹೋದರರು ಒಬ್ಬರು ಎಕ್ಸ್ ಚೇರ್ಮನ್ ಆಗಿರ್ತಾರೆ. ಈಗ ಮುದುಕಪ್ಪ ಅವನ ಹೆಂಡತಿ ಕೂಡ ಪಂಚಾಯತ್ ಪ್ರೆಸಿಡೆಂಟ್ ಆಗಿರ್ತಾರೆ. ಅದು ಅಲ್ಲದೆ ಮತ್ತು ಹುಡುಗ ಹುಡುಗಿ ವಿಚಾರದಲ್ಲಿ ಈ ಫ್ಯಾಮಿಲಿಯವರ ಆ ಫ್ಯಾಮಿಲಿಗೆ ಒಂದು ಸಂಬಂಧ ಇತ್ತು. ಅದು 2 ಮದುವೆ ಆಗಿಲ್ಲ. ಆ ವೈಮನ್ಸು ಕೂಡ ಈ 2 ಫ್ಯಾಮಿಲಿಗೆ ಕೂಡ ಇತ್ತು. ಸೊ ಈ ಸಂಗನಗೌಡ ಪಾಟೀಲ್ ಹೋಗಿ ಮನೆ ಮುಂಚೆ ಒಂದು ಡ್ಯಾನ್ಸ್ ಮಾಡಿಕೊಂಡಿರೋ ಸಂದರ್ಭದಲ್ಲಿ ಮುದುಕಪ್ಪ ಮತ್ತು ಅವ್ರ ಫ್ಯಾಮಿಲಿಯವರು ಸುಮಾರು ಒಂದು 15ರಿಂದ 20 ಮಂದಿ ಇಲ್ಲಿ ಯಾಕೆ ಡ್ಯಾನ್ಸ್ ಮಾಡ್ತಾ ಇದ್ದೀರಿ, ನಿಮ್ಮ ಮಗು ನಮ್ಮ ಮನೆಗೆ ಆಗ್ತಾ ಇಲ್ಲ ಅಂದರೆ ಹೇಳಿ ಸಡನ್ ಆಗಿ ಪ್ರೊವೊಕೇಶನ್ ಆಗಿ ಇವರನ್ನು ಹೋಗಿ ಹೊಡೆದಿರ್ತಾರೆ. ಆ ಸಂದರ್ಭದಲ್ಲಿ ಕೊಡ್ಲಿ ಮತ್ತು ಕಟ್ಟಿಗೆ, ಚೈನ್, ಸೈಕಲ್ ಚೈನ್ ಥರ ಇರುವ ಚೈನ್ ಇದೆಲ್ಲ ತೊಗೊಂಡೋಗಿ ಸಿವಿಯರ್ ಆಗಿ ಅಸಾಲ್ಟ್ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಸಂಗನಗೌಡ ಪಾಟೀಲ್ಗೆ ಸೀರಿಯಸ್ ಇಂಜುರಿ ಆಗಿ ಡೆತ್ ಆಗಿರ್ತಾರೆ. ಬೈಲೊಂಗಲ್ ಹಾಸ್ಪಿಟಲ್ಗೆ ತೊಗೊಂಡು ಹೋಗೋ ಸಂದರ್ಭದಲ್ಲಿ ಈ ಸಂಗನಗೌಡ ಬಸನಗೌಡ ಪಾಟೀಲ್